ಶಿವಾಯ. ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಸರ್ವ ಸಮಸ್ತರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೇಲೆ ನಾವು ವರ್ತಮಾನ ಸಮಯದಲ್ಲಿ 21ನೇ ಶತಮಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆದರೆ ಮನುಷ್ಯ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿವರೆಗೆ ಜೀವನವನ್ನು ನಾನಾ ರೀತಿಯ ಚಿಂತೆಗಳಿಂದ, ನೋವುಗಳಿಂದ, ವ್ಯಥೆಗಳಿಂದ ಜೀವನ ಕಳೀತಾ ಇದ್ದಾನೆ. ಬಟ್ ಅದಕ್ಕೆ ಕಾರಣ ಏನು ಅಂದರೆ, ಇವತ್ತು ವರ್ತಮಾನ ಸಮಯದಲ್ಲಿ ನಾವು ಇಂಥ ಜನಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ ಅಂದರೆ, ಪ್ರತಿಯೊಬ್ಬರು ಸಹ ತಮಗೇನು ಲಾಭ ಆಗ್ತದೆ, ಇವ್ರ ಜೊತೆ ನಾವು ಸ್ನೇಹ ಮಾಡೋದ್ರಿಂದ, ಇವ್ರ ಜೊತೆ ನಾವು ಮಾತಾಡೋದ್ರಿಂದ, ಇಂಥವ್ರ ಜೊತೆ ನಾವು ಸೇರೋದ್ರಿಂದ ನಮಗೆ ಏನು ಲಾಭ ಆಗ್ತದೆ ಅಂತಕ್ಕಂಥ ಒಂದು ಬಿಸ್ನೆಸ್ ಮೆಂಟಾಲಿಟಿ ಇಟ್ಕೊಂಡು ಜನ ಬದುಕ್ತಾ ಇದ್ದಾರೆ. ನಾವು ಸಹ ಅಂಥ ಜನಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾದರೆ ಈ ರೀತಿ ಮೆಂಟಾಲಿಟಿ ಇಟ್ಕೊಂಡು ಬದುಕ್ತಕ್ಕಂಥ ಜನಗಳ ಮಧ್ಯದಲ್ಲಿ ನಾವು ಹೆಂಗೆ ಬದುಕಬೇಕು ಅಂತಕ್ಕಂಥದ್ದು ಕೆಲವರಿಗೆ ಸಾಕಾಗೋಗಿದೆ. ಅಯ್ಯೋ, ಇಂಥ ಸವಸ ಸಾಕು, ಇವರು ಸವಸನೆ ಬೇಡಪ್ಪ, ನಮಗೆ ಯಾಕಾರ ಇಂಥ ಸವಸ ಮಾಡಿದೆ ಅಂತಕ್ಕಂಥ ಒಂದು ನೋವಿನಲ್ಲಿರ್ತಾರೆ. ಎಷ್ಟೋ ಜನ ಈ ವಿಚಾರದಲ್ಲಿ ಕೈ ಸುಟ್ಕೊಂಡವರಿದ್ದಾರೆ, ಜೀವನವನ್ನೇ ನಾಶ ಮಾಡ್ಕೊಂಡಂಥವ್ರು ಸಹ ಇದ್ದಾರೆ. ಹಾಗಾದರೆ ಈ ರೀತಿ ನಮಗೆ ವ್ಯವಹಾರದಲ್ಲಾಗಲಿ, ಸಂಬಂಧಗಳಲ್ಲಾಗಲಿ, ಮನೆತನಗಳಲ್ಲಾಗಲಿ, ಫ್ರೆಂಡ್ಶಿಪ್ನಲ್ಲಾಗಲಿ ಈ ರೀತಿ ಯಾಕೆ ಆಗ್ತಾ ಇದೆ ಅಂದರೆ, ಒಂದು ಸತ್ಯ ವಿಚಾರ ಏನಂದರೆ, ನಾವು ಸ್ಥೂಲವಾಗಿ ನೋಡ್ತಾ ಇದ್ದೀವಿ ಯಾಕೆ ಹಿಂಗಾಗ್ತದೆ, ನಾನು ಇವ್ರಿಗೇನು ಅನ್ಯಾಯ ಮಾಡಿಲ್ಲ, ಯಾಕೆ ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವರ್ತಮಾನದಷ್ಟೇ ನಾವು ವಿಚಾರ ಮಾಡ್ತೀವಿ. ಆದರೆ ವಿಚಾರ ಮಾಡಿದರೆ ಇದು ಜನ್ಮ ಜನ್ಮಾಂತರಗಳಿಂದ ನಾವೇನು ಸೃಷ್ಟಿ ನಾಟಕ ಚಕ್ರದಲ್ಲಿ ಪಾತ್ರ ಮಾಡ್ತಾ ಬರ್ತಾ ಇದ್ದೇವಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅವ್ರದ್ದು ನಮ್ಮದು ಲೆಕ್ಕಾಚಾರ ಇರ್ತದೆ. ಆ ಲೆಕ್ಕಾಚಾರದಿಂದಲೇ ನಾವು ಇವತ್ತು ಆ ರೀತಿ ದುಃಖವನ್ನು ಅನುಭವಿಸ್ತಾ ಇದ್ದೇವೆ, ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ನಾವು ಆ ರೀತಿ ಆದಂಥ ಹಂಗೆ ಅನುಭವಿಸ್ತಾ ಹೋಗೋದ ಇಲ್ಲ. ಹಾಗಾದರೆ ಇಂತಹ ಜನಗಳ ಮಧ್ಯದಲ್ಲಿದ್ದರೂ ಸಹ ನಾವು ಹೆಂಗೆ ಸುಖದ ಅನುಭವ ಮಾಡಬೇಕು, ಹೆಂಗೆ ನಾವು ನೆಮ್ಮದಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಹೇಳಿದಾನೆ ಅರ್ಜುನಿಗೆ. ಏನಂತ ಹೇಳಿದಾನೆಂದರೆ, ಏನಾಗ್ತದೋ ಅದು ಒಳ್ಳೆಯದಕ್ಕೆ ಆಗ್ತದೆ, ಏನಾಗ್ತದೋ ಅದು ಒಳ್ಳೆಯದಕ್ಕೆ ಆಗ್ತದೆ. ಇವತ್ತೇನು ನಡೀತಿದೆ ಅದು ನಾಳೆ ಇರಲ್ಲ, ಇವತ್ತಿನ ಒಂದು ಸಮಯ, ಈ ಗಳಿಗೆ ಇದು ಮತ್ತಿರೋದಿಲ್ಲ. ಅದೇ ರೀತಿ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ತಮ್ಮ ಪ್ರವಚನದಲ್ಲಿ, ನಾನು ಕೇಳಿದ್ದೀನಿ, ಇದ್ದಂಗಿರೋದಿಲ್ಲ. ಇವಾಗ ಏನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ ಅಂದರೆ ಇದು ನಾಳೆ ಚೇಂಜ್ ಆಗ್ತದೆ. ನೋಡಿ, ಇವತ್ತು ಒಂದು ವಾರ ಇದೆ, ಉದಾಹರಣೆಗೆ ಇವತ್ತು ಶನಿವಾರ ಇದೆ ಅಂತ ತಿಳ್ಕೊಡ್ರಿ. ಈ ಶನಿವಾರ ಮತ್ತೆ ಬರೋಕ್ಕೆ ಮುಂದಿನ ವಾರ ಬರಬೇಕು, ನಾಳೆಲ್ಲ ಭಾನುವಾರ ಆಗ್ತದೆ ಅಲ್ಲ. ಈಗ ಹೆಚ್ಚು ಕಮ್ಮಿ 4 ಗಂಟೆ ಅಂತ ತಿಳ್ಕೊಡ್ರಿ, 4 ಗಂಟೆ ಐತಂದರೆ ಈ 4 ಗಂಟೆಗೆ ಬರ್ಬೇಕಾದ್ರೆ ಮತ್ತೆ ನಾಳೆನೇ ಬರ್ಬೇಕು ಅಲ್ವಾ. ಹಾಗೆ ಈಗ ಇದ್ದಂಗೆ ಇರಲ್ಲ, ಈ ಸೆಕೆಂಡ್ ಇದ್ದಂಗೆ ದುಃಖ ಇದ್ದದ್ದು ಇನ್ನೊಂದು ಸೆಕೆಂಡಿಗೆ ಇರಲ್ಲ. ಮನುಷ್ಯನ ಮಾನಸಿಕ ಸ್ಥಿತಿನೂ ಸಹ ಅದೇ ರೀತಿ ಇದೆ. ಅವ್ರು ಇವಾಗ ಒಂದು ನಿಮಿಷದಲ್ಲಿ ಒಂದು ರೀತಿ ಇರ್ತಾನೆ, ಇನ್ನೊಂದು ನಿಮಿಷಕ್ಕೆ ಒಂದು ರೀತಿ ಆಗಿಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ, ಮನುಷ್ಯನಿಗೆ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲ. ಆ ಮೈಂಡ್ ಮೇಲೆ ಕಂಟ್ರೋಲ್ ಬರಬೇಕಾದ್ರೆ ನಾವು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ, ಓಂಕಾರವನ್ನು ಮಾಡಬೇಕು. ಎಷ್ಟೆಷ್ಟು ನಾವು ಓಂಕಾರವನ್ನು ಮಾಡ್ತಾ ಹೋಗ್ತೀವಿ ಅಷ್ಟಷ್ಟು ನಮ್ಮ ಮೈಂಡ್ ಮೇಲೆ ಕಂಟ್ರೋಲಿಂಗ್ ಪವರ್ ಬರ್ತದೆ. ಈ ಒಂದು ಸತ್ಯ ಜ್ಞಾನವನ್ನು ಪರಮಾತ್ಮ ಓಂ ಮಂಡಳಿಯಲ್ಲಿ ನಮಗೆ ಪ್ರತಿನಿತ್ಯ ಕಲಿಸಿಕೊಡ್ತಾ ಇದ್ದಾನೆ. ಹಾಗಾದರೆ ಇಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ರು ಸಹ, ಹಂಗಾರೆ ಅವ್ರು ಏನೇ ನಮಗೆ ಮಾಡಿದರೂ ಸಹ, ಅವರಿಂದ ನಮಗೆ ಏನೇ ಅನ್ಯಾಯ, ಮೋಸ, ವಂಚನೆ ಏನೇ ಆದರೂ ಸಹ, ಹಾಗಾದ್ರೆ ನಾವು ಹೆಂಗೆ ಇದನ್ನು ನಿಭಾಯಿಸ್ಕೊಂಡು ಅದರಲ್ಲಿ ನಮಗೆ ಲಾಸ್ ಆಗಿದ್ದು ಕೂಡ ಅದರಲ್ಲಿ ಹೆಂಗೆ ನಾವು ಲಾಭ ತಗೋಬೇಕು, ಅಥವಾ ನಮ್ಮ ಮನಸ್ಥಿತಿನ ಹೆಂಗೆ ನಾವು ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗ್ತದೆ, ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ. ಒಬ್ಬ ರಾಜ, ಒಬ್ಬ ಮಂತ್ರಿ ಇಬ್ಬರು ಒಂದು ಕಾಡಿಗೆ ಹೋಗಿರ್ತಾರೆ. ಅಚಾನಕ್ಕಾಗಿ ಆ ರಾಜ್ಯನಿಗೆ ಏನೋ ಒಂದು ಇದಾಗಿ ಈ ಬೆರಳು ಏನಿರ್ತದೆ, ಯಾಕೆಂದರೆ ಪ್ರಾಣಿ ಇದಕ್ಕೆ ಹೋಗಿರ್ತಾರೆ, ಅವರು ಪ್ರಾಣಿ ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾರೆ. ಅವಾಗ ರಾಜನ ಕೈ ಇದಕ್ಕಿದ್ದೇನೆ ಬೆರಳು ಕಟ್ಟಾಗಿಬಿಡ್ತದೆ, ಈ ಕೆರ ಬೆರಳು. ಅವಾಗ ರಾಜನಿಗೆ ಮಂತ್ರಿ ಒಂದು ಬಟ್ಟೆ ಕಟ್ತಾನೆ, ಮುಂದೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ದಂಡಕಾರಣ್ಯ, ಭಯಂಕರ ಅರಣ್ಯ ಇರ್ತದೆ. ಆ ಅರಣ್ಯದಲ್ಲಿ ಅಲ್ಲಿ ವನ ದೇವತೆ ಅಂತ ಇರ್ತದೆ. ಕಾಡಿನಲ್ಲಿ ಕೆಲವರು ಕಾಡು ಜನಗಳು ಇರ್ತಾರೆ. ಆ ಕಾಡು ಜನಗಳು
ಆ ದೇವಿಗೆ ಪ್ರತಿದಿನ ಒಂದೊಂದೊಂದೊಂದು ನರಬಲಿಯನ್ನು ಕೊಡ್ತಾ ಇರ್ತಾರೆ. ಅವತ್ತು ಆ ಕಾಡು ಜನಗಳು ಅಲ್ಲಿ ಹುಡುಕ್ತಾ ಬರ್ತಾರೆ. ಅದೇ ದಾರಿಯಲ್ಲಿ ಈ ಮಂತ್ರಿ ಮತ್ತು ರಾಜ ಇಬ್ರು ಹೋಗ್ತಾ ಇರ್ತಾರೆ. ಬಟ್ ಅದಕ್ಕಂತೂ ಮೊದ್ಲು ಏನಾಗಿರ್ತದೆ ಅಂತಂದ್ರೆ ರಾಜ ಅಯ್ಯೋ ಮಂತ್ರಿ ಹಿಂಗ ಬೆರಳು ಕಟ್ಟಾಯ್ತಲ್ಲ ಅಂತ ಹೇಳ್ತಾನೆ. ಅವಾಗ ಮಂತ್ರಿ ಹೇಳ್ತಾನೆ ಒಳ್ಳೇದಾಯ್ತು ಬಿಡಿ ಅಂತ ಮಂತ್ರಿ ಹೇಳ್ಬಿಡ್ತಾನೆ. ಯಾರಿಗೆ? ರಾಜನಿಗೆ ಹೇಳ್ತಾನೆ ಒಳ್ಳೇದಾಯ್ತು ಪ್ರಭು, ಒಳ್ಳೇದಾಯ್ತು. ಅದಕ್ಕೆ ರಾಜನಿಗೆ ಸಿಕ್ಕಾಪಟ್ಟಿ ಸಿಕ್ಬಿಡ್ತದೆ. ನನಗೆ ಬೆರಳು ಕಟ್ಟಾಯ್ತು, ಈ ಮಂತ್ರಿ ಒಳ್ಳೇದಾಯ್ತು ಅಂತ ಹೇಳ್ತಾನಲ್ಲ ಅಂತ ತಿಳ್ಕೊಂಡು ಆ ರಾಜ ಭಟ್ರಿಗೆ ಹೇಳಿ ಇವನು ಹೋಗಿ ಬಂದಿಗಾನೆ ಹಾಕಿ ಶಿಕ್ಷೆ ಕೊಡ್ರಿ ಅಂತ ಕಳಿಸ್ಕೊಟ್ಬಿಡ್ತಾನೆ. ಸರಿ, ಅವಾಗ ರಾಜಭಟ್ರು ಸೈನಿಕರು ಮಂತ್ರಿ ಕರ್ಕೊಂಡು ಹೋಗಿ ಇನ್ನೇನು ಹಾಕಂತ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅವಾಗ ಆ ರಾಜ ಕಳಿಸಿದ ಮೇಲೆ ಮತ್ತೆ ಮುಂದೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾಗ್ಬಿಡ್ತದೆ ಅಂದ್ರೆ ಆ ಕಾಡಿನಲ್ಲಿರ್ತಕ್ಕಂಥ ಕಾಡು ಜನರು ಬರ್ತಾರೆ. ಅವಾಗ ರಾಜ ಸಿಕ್ಬಿಡ್ತಾನೆ. ಒಳ್ಳೆ ಚೆನ್ನಾಗಿ ಸಿಕ್ಕರು, ನಮಗೆ ಇವತ್ತು ನಮ್ಮ ವನದೇವಿಗೆ ಬಲಿಯನ್ನು ಕೊಡ್ಲಿಕ್ಕೆ ಚೆನ್ನಾಗಿ ಸಿಕ್ತು ಅಂತ ಈ ರಾಜನನ್ನ ತಗೊಂಡು ಹೋಗ್ತಾನೆ. ಅಲ್ಲಿ ರಾಜ ಒಬ್ಬನೇ ಇದ್ದಾನೆ, ಸಮಸ್ಯೆ ಆಗ್ಬಿಡ್ತು, ಏನ್ ಮಾಡ್ಬೇಕು? ಅವಾಗ ರಾಜ ಭಯ ಪಡ್ತಾ ಇರ್ತಾನೆ. ಅವಾಗ ಆ ಒಂದು ಸೈನ್ಯ ಕಾಡಿನಲ್ಲಿರ್ತಕ್ಕಂಥ ಏನಿರ್ತಾರೆ ಅವರೆಲ್ಲರೂ ಅದಕ್ಕೊಬ್ಬ ಲೀಡರ್ ಇರ್ತಾನೆ. ಅವನೇ ಹೇಳ್ತಾನೆ ಒಂದ್ಸಲಿ ಎಲ್ಲ ಚೆಕ್ ಮಾಡಿಬಿಡಿ, ಚೆಕ್ ಮಾಡಿ ಅದನ್ನ ಬಲಿ ಕೊಡ್ರಿ ಆ ವನದೇವಿಗೆ ಅಂತ ಹೇಳ್ತಾರೆ. ಆವಾಗ ಅವರೆಲ್ಲರೂ ಸಹ ಆ ರಾಜನನ್ನ ಚೆಕ್ ಮಾಡ್ತಾರೆ. ತೆರೆಯಿಂದ ಚೆಕ್ ಮಾಡ್ತಾ ಬರ್ತಾರೆ. ಕೈಯಲ್ಲಿ ಒಂದು ಬೆರಳಿಗೆ ಒಂದು ಬೆರಳು ಕಟ್ಟೆ ಆಗಿಬಿಡ್ತದೆ. ಅವ್ರು ಹೇಳ್ತಾರೆ ಪ್ರಭು ಇದು ಮುಕ್ಕಾಗಿಬಿಟ್ಟಿದೆ, ನಮ್ಮ ವನದೇವಿಗೆ ಸರಿಯಾದಂತ ಅಲ್ಲ, ಇದು ಮುಕ್ಕಾಗಿದೆ, ಇವರು ರಾಜನ ಬೆರಳು ಕಟ್ಟಾಗಿದೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅಯ್ಯೋ ಹೌದಾ, ಹಂಗಾರೆ ಬೇಡ, ಇದು ಮುಕ್ಕಾಗಿದ್ದು ನಾವು ನಮ್ಮ ವನದೇವಿಗೆ ಅರ್ಪಣೆ ಮಾಡೋದು ಬೇಡ, ಬಿಟ್ಬಿಡ್ರಿ ಅವ್ರನ್ನ ಅಂತ ಹೇಳ್ತಾರೆ. ಅವಾಗ ರಾಜನನ್ನ ಆ ಕಾಡು ಜನಗಳು ಬಿಟ್ಟು ಬಿಡ್ತಾರೆ, ಬಲಿ ಕೊಡೋದ್ರಿಂದ ಬಿಟ್ಟು ಬಿಡ್ತಾರೆ. ಅವಾಗ ರಾಜನಿಗೆ ನೆನಪಾಗ್ತದೆ, ಅಯ್ಯೋ ಮಂತ್ರಿ ಹೇಳಿದ್ದ ಈ ಬೆರಳು ಕಟ್ಟಾಗಿದ್ದು ಒಳ್ಳೇದಾಯಿತು ಅಂತ. ಅವಾಗ ತಕ್ಷಣನೇ ರಾಜ ಕೊಡ್ಬರ್ತಾನೆ. ಯಾಕೆಂದ್ರೆ ಮಂತ್ರಿ ಹೇಳಿದ್ದೆ ಚೆನ್ನಾಗಾಯ್ತು. ತಕ್ಷಣ ಅವ್ರು ರಾಜ್ಯಕ್ಕೆ ಬಂದು ಮಂತ್ರಿಗಳಿಗೆ ಇನ್ನೇನು ನೇಣು ಹಾಕಬೇಕು, ತಕ್ಷಣ ನಿಲ್ಲಿಸಿರಿ ಅದನ್ನ ಕೊಡಬೇಡ್ರಿ ಅಂತ ಹೇಳಿ ನಿಲ್ಲಿಸ್ತಾನೆ. ಮತ್ತು ರಾಜ ಯಾವಾಗ ಮಾತು ಬಂತು, ಆಜ್ಞೆ ಬಂತು, ಆದೇಶ ಬಂತು, ತಕ್ಷಣನೇ ಆ ಮಂತ್ರಿಗೆ ನೇಣು ಹಾಕದ ನಿಲ್ಲಿಸ್ತಾನೆ. ನಿಲ್ಲಿಸಿ ಹೇಳ್ತಾರೆ. ಅವಾಗ ರಾಜ ಹೇಳ್ತಾನೆ ಮಂತ್ರಿಗೆ, ಮಂತ್ರಿ ನಿಜವಾಗ್ಲೂ ನೀನು ಹೇಳಿದ ಸತ್ಯ, ಇವತ್ತೇನಾದರೂ ನಂದು ನೀನು ಹೇಳಿದಲ್ಲ ಬೆರಳು ಕಟ್ಟಾಗಿದ್ದು ಏನಾಯ್ತು ಅದು ಒಳ್ಳೇದಕ್ಕಾಗಿ ಬಿಡಿ ಅಂತ ಹೇಳಿ ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ಆದರೆ ಇವತ್ತು ನಾನು ನೀನು ಹೇಳಿದ ಕರೆಕ್ಟ್ ಐತಿ, ಇವತ್ತು ನಂದು ಏನಾದರೂ ಬೆರಳು ಕಟ್ಟಾಗಲಿಲ್ಲ ಅಂದರೆ ನಾನು ಇವತ್ತಲ್ಲಿ ವನದೇವಿಗೆ ಕಾಡಿನ ದೇವಿಗೆ ನನ್ನನ್ನು ಬಲಿ ಕೊಟ್ಬಿಡ್ತಿದ್ರು ಅಂತ ಅವಾಗ ರಾಜ ಹೇಳ್ತಾನೆ. ಅವಾಗ ಮಂತ್ರಿ ಹೇಳ್ತಾನೆ ನೀವು ನನ್ನ ಕಳಿಸಿದ್ದು ಒಳ್ಳೇದಾಯಿತು ಪ್ರಭು. ಅವಾಗ ರಾಜ ಅಯ್ಯೋ ನೀನು ಕಳಿಸ್ಬಿಟ್ಟೆ, ನಾನು ನೀನು ಹಿಂಗೆ ಮಾಡಿದೆಲ್ಲ ನೀನು ದುಃಖ ಕೊಟ್ಬಿಟ್ಟೆ ಅಂತ ರಾಜ ಹೇಳ್ತಾನೆ. ಮಂತ್ರಿ ಹೇಳ್ತಾನೆ ಇಲ್ಲ ಪ್ರಭು, ನೀವು ಮಾಡಿದ್ದು ನನಗೆ ಒಳ್ಳೇದಾಯಿತು, ಇದರಲ್ಲೂ ಕಲ್ಯಾಣ ಇದೆ. ನನಗೆ ಅರಮನೆಗೆ ವಾಪಸ್ ಬಂದೆ ಕಣ್ಣೆ ಕಳಿಸಿದ್ದು, ಶಿಕ್ಷೆ ಕೊಡ್ಲಿಕ್ಕೆ ಕಳಿಸಿದ್ದು ಕಲ್ಯಾಣ ಇದೆ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ರಾಜನಿಗೆ ಆಶ್ಚರ್ಯ ಆಗ್ಬಿಡ್ತದೆ ಈ ಮಂತ್ರಿ ಮಾತು ಕೇಳಿ. ಹೆಂಗಿದು ನಿಂದು ಹೆಂಗಿದ್ರೆ ಏನು ಕಲ್ಯಾಣ ಐತಿ ಅಂತ ಕೇಳ್ತಾನೆ. ಅವಾಗ ರಾಜ ಹೇಳ್ತಾನೆ ಬೈ ಚಾನ್ಸ್ ನಾನೇನಾದರೂ ನಿಮ್ಮ ಜೊತೆ ಇದ್ದಿದ್ರೆ, ನೀವು ನನ್ನನ್ನು ಇಲ್ಲಿಗೆ ಬಂದಿಗಾಗಿ ಕಳಿಸ್ತಾ ಇದ್ದಿದ್ರೆ, ಅಥವಾ ನಾನು ಶಿಕ್ಷೆ ಕೊಡ್ರಿ ಅರಮನೆ ಕರ್ಕೊಂಡೋಗಿ ನೀವು ಶಿಕ್ಷೆಗೆ ಹಾಕ್ರಿ ಅಂತ ಹೇಳಿ ಜೈಲಿಗೆ ಹಾಕ್ರಿ ಅಂತ ಏನಾದರೂ ಕಳಿಸ್ತಿದ್ರೆ, ನಾನೇನಾದರೂ ನಿಮ್ಮ ಜೊತೆಗಿದ್ರೆ ನಿಮ್ದೇನು ಹೆಂಗೆ ಬೆರಳು ಕಟ್ಟಾಗಿದೆ ಅಂತ ನಿಮ್ಮನ್ನು ಬಿಟ್ಬಿಟ್ರು. ಬೈ ಚಾನ್ಸ್ ನಾನು ನಿಮ್ಮ ಜೊತೆಗಿದ್ರೆ ನನಗೆ ಬಲಿ ಕೊಟ್ಬಿಡೋರಲ್ಲ, ಅಟ್ಲೀಸ್ಟ್ ನೀವು ನನ್ನ ಅರಮನೆಗೆ ಕಳಿಸಿ ನಾನು ಬಚಾವ್ ಮಾಡಿದ್ರಿ. ಇದು ಹೇಳೋ ತಾತ್ಪರ್ಯ ಏನಂತಂದರೆ ನೋಡಿ, ಜೀವನದಲ್ಲಿ ಏನೇ ಆದರೂ ಎಂಥದೇ ಘಟನೆ ಆದರೂ ಅದು ನೋವಿಂದಾಗಿರ್ಬೋದು, ದುಃಖದಾಗಿರ್ಬೋದು, ಏನಾಗಿರ್ಬೋದು, ಆದರೆ ಅದು ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗ್ತದೆ ಅಂತಕ್ಕಂಥದ್ದು ಒಂದು ಕಥೆ ಇದೆ. ಹಾಗೆ ನಮ್ಮ ಜೀವನದಲ್ಲೂ ಸಹ ಈ ಒಂದು ಕಥೆಯನ್ನು ಅಥವಾ ನೀತಿ ಪಾಠವನ್ನು ನಾವು ಜೀವನದಲ್ಲಿ ಕಲಿಬೇಕು. ಹಂಗಂತ ಆಗಲ್ಲ ಅಂತ ಹೇಳಿಪ್ಪಲ್ಲ, ಯಾಕಂದರೆ ನಾನಾ ರೀತಿ ಸಂಸ್ಕಾರದ ಜನಗಳು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ. ವ್ಯವಹಾರ ಸರಿ ಇರಲ್ಲ, ಮಾತು ಸರಿ ಇರಲ್ಲ, ದೃಷ್ಟಿ ಸರಿ ಇರಲ್ಲ, ವಿಚಾರ ಸರಿ ಇರಲ್ಲ, ಆಚಾರ ಸರಿ ಇರಲ್ಲ. ಅಂಥ ವ್ಯಕ್ತಿಗಳು ನಮ್ಮ ಸಂಪರ್ಕದಲ್ಲಿ ಬಂದಾಗ ಅವ್ರು ಮಾಡ್ತಕ್ಕಂಥ ವ್ಯವಹಾರ, ಅವ್ರು ಮಾಡ್ತಕ್ಕಂಥ ಕರ್ಮದಿಂದ ನಮಗೆ ನೋವು ಆಗ್ತದೆ, ದುಃಖ ಆಗ್ತದೆ. ಅದೇನು ಮಾಡಲಿಕ್ಕಾಗಲ್ಲ. ಅದರಲ್ಲೂ ಕೂಡ ನಾವು ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯದನ್ನೇ ಹುಡುಕಬೇಕು. ಅದಕ್ಕೋಸ್ಕರ ಅದಕ್ಕೆ ಮೂಲ ಎಲ್ಲ ಗುಣಗಳು ನಮ್ಮಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಬರಬೇಕು, ಆಧ್ಯಾತ್ಮಿಕ ಶಕ್ತಿ ಇರಬೇಕು.
ಆ ಆಧ್ಯಾತ್ಮಿಕ ಶಕ್ತಿ ಹೆಂಗೆ ಬರ್ತದೆ ಅಂದ್ಕೂಡಲೇ ಏನೋ ಮಾರ್ಕೆಟಿಂದ ಖರೀದಿ ಮಾಡ್ಕೊಂಬಂದು ಇಟ್ಕೊಳ್ಳಿಕ್ಕಲ್ಲ. ನೋಡಿ, ಮನಸ್ಸಿಗೆ ಶಾಂತಿ ಬೇಕಾದರೆ ಆ ಸಂಬಂಧಪಟ್ಟಂಥ ಸ್ಥಾನಕ್ಕೆ ನಾವು ಹೋಗ್ಬೇಕು. ಉದಾಹರಣೆ ದೇವಸ್ಥಾನ ಇರ್ಬೋದು, ಅದು ಕಾಡಾಗಿರ್ಬೋದು, ಅಥವಾ ಗುಡ್ಡ ಆಗಿರ್ಬೋದು, ಮಂದಿರ ಇರ್ಬೋದು, ಮಸೀದಿ ಇರ್ಬೋದು, ಅವ್ರವ್ರಿಗೆ ಯಾವ್ದು ಬೇಕು ಚರ್ಚ್ ಇರ್ಬೋದು, ಅಲ್ಲಿ ಹೋಗಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿ ಮನಸ್ಸಿಗೆ ಶಾಂತಿ ಪಡ್ಕೊಂಡು ಬರ್ತಾರೆ. ಹಾಗಂತ ಶಾಂತಿ ಎಲ್ಲಿ ಬೇಕಲ್ಲಿ ಸಿಗ್ತತ್ತ? ಶಾಂತಿ ಮಾರ್ಕೆಟ್ನಲ್ಲಿ ಸಿಗೋಂಥ ವಸ್ತು ಅಲ್ಲ, ತರಕಾರಿ ಅಲ್ಲ, ರೇಷನ್ ಅಲ್ಲ. ಹಂಗೊಂದ್ರೆ ಸಿಕ್ಕಿದ್ರೆ ಇವತ್ತಿನ ಜನ ಬೇಕಾದ ದುಡ್ಡಿದೆ ಅದನ್ನೆಲ್ಲ ಖರೀದಿ ಮಾಡ್ತಂತಂತಂದು ತಮ್ಮ ಹತ್ರ ಸ್ಟಾಕ್ ಇಟ್ಕೊಂಡ್ಬಿಡ್ತಿದ್ರು, ಗೋಡಾನ್ ಇಟ್ಕೊಂಡ್ಬಿಡೋರು ರೂಮಲ್ಲಿ. ಆದರೆ ಸಿಗಲ್ಲ. ಆ ಶಾಂತಿ ಆತ್ಮನ ಸ್ವಧರ್ಮ ಇದೆ. ಆತ್ಮ ಏನಿದೆ, ಈ ಶರೀರವನ್ನು ನಡೆಸ್ತಕ್ಕಂಥ ಒಂದು ಚೈತನ್ಯ ಶಕ್ತಿ, ಜ್ಯೋತಿ, ಪವರ್, ಆತ್ಮ, ಅದು ಸ್ವಧರ್ಮನೇ ಶಾಂತಿ. ಅದಕ್ಕೋಸ್ಕರವಾಗಿ ಅಸತ್ಯ ಶಾಂತಿ ಅನುಭವ ಮಾಡಬೇಕಾದ್ರೆ ನಾವು ಕಾಡಿಗೂ ಹೋಗಬೇಕಾಗಿಲ್ಲ, ಜಂಗಲಿಗೂ ಬೇಡ, ಕಾಡಿಗೂ ಬೇಡ, ಎಲ್ಲಿಗೂ ಬೇಡ. ನೀವು ಎಲ್ಲೆಲ್ಲಿ ಕುಂತಿದ್ದೀರೋ ಅಲ್ಲೇ ಕುಳಿತು ಕಣ್ಣು ಮುಚ್ಚಿ 5 ನಿಮಿಷ 10 ನಿಮಿಷ ಓಂಕಾರ ಮಾಡಿಬಿಡಿ. ನೀವು ಮಾಡಿ ನೋಡಿ, ಪ್ರಾಕ್ಟಿಕಲ್. 10 ನಿಮಿಷ ಓಂಕಾರ ಮಾಡಿ, ಕಣ್ಣು ಮುಚ್ಕೊಂಡು ನೇರವಾಗಿ ಕೂತ್ಕೊಂಡು. ಈ ಓಂಕಾರದಿಂದ ಎಷ್ಟು ಶಕ್ತಿ ಬರ್ತದೆ ಅಂದರೆ ಅದನ್ನು ಹೇಳಿಕ್ಕಾಗಲ್ಲ. ನೀವು ಅನುಭವ ಮಾಡಿ ಒಳ್ಳೆಯದಾಗಲಿ. ಇನ್ನೂ ಅತಿ ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳನ್ನು ಇದನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನೀವೆಲ್ಲರೂ ಸಹ ಖುಷಿಯಿಂದ ಇರ್ರಿ, ಸಂತೋಷವಾಗಿರ್ರಿ, ಆನಂದವಾಗಿರಿ. ಇಡೀ ವಿಶ್ವಕ್ಕೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಜೊತೆಗೆ ನೀವು ನಿರಂತರವಾಗಿ ಓಂಕಾರ ಮಾಡ್ತೀರಿ, ಬೆಳಗ್ಗೆ ಮತ್ತು ಸಂಜೆ ತಪ್ಪದೆ ಓಂಕಾರ ಮಾಡಿರಿ. ಜೊತೆಗೆ ನಮ್ಮ ಈ ಒಂದು ಚಾನಲ್ ಏನಿದೆ ವಂದೇ ಮಾತರಂ, ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿರಿ. ಓಕೆ, ಯಾಕೆಂದರೆ ನಾವು ಬೇರೆ ಚಾನಲ್ ಥರ ಇದು ಬೇರೆ ಇದಲ್ಲ, ನಾವು ಅದು ಕೊಡಿ ಇದು ಕೊಡಿ ಸಹಾಯ ಮಾಡಿರಿ ಅಂತ ನಾವು ಕೇಳೋಂಗಿಲ್ಲ. ನಮ್ದೇನಿದ್ರೆ ಕೇವಲ ಇದು ಆಧ್ಯಾತ್ಮಿಕ ಚಾನಲ್ ಇರೋದ್ರಿಂದ ನೀವೇ ನೋಡಬೇಕು, ನೀವೇ ಲೈಕ್ ಮಾಡಬೇಕು, ನೀವೇ ಶೇರ್ ಮಾಡಬೇಕು. ಯಾಕೆಂದರೆ ಇದು ಚಾನಲ್ಲು ನಿಮ್ಮದೇ ಚಾನಲ್, ನಿಮ್ಮ ಚಾನಲ್ ಆಗಿರೋದ್ರಿಂದ ನೀವು ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅನೇಕ ಆತ್ಮಗಳಿಗೆ ತಿಳಿಸ್ಕೊಡ್ರಿ. ಜೊತೆಗೆ ಎಲ್ಲರೂ ಸೇರಿ ಓಂಕಾರವನ್ನು ಮಾಡಿ ಅಂತಕ್ಕಂಥ ಸಂಕಲ್ಪ ನಾನು ಮಾಡ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.